ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ನೂತನವಾಗಿ ಚಾಲುಕ್ಯ ಆಸ್ಪತ್ರೆ ಉದ್ಘಾಟನೆಯನ್ನ ಶಾಸಕ ಸಿಬಿ ಸುರೇಶ್ ಬಾಬು ಹಾಗೂ ಕೆಎಸ್ಆರ್ಟಿಸಿ ನಿಗಮ ಮಂಡಳಿಯ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸರವರು ಉದ್ಘಾಟನೆಯನ್ನ ಮಾಡಿ ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸೇವೆಯನ್ನ ನೀಡುವ ಮೂಲಕ ಜನರಿಗೆ ಉತ್ತಮ ಆರೋಗ್ಯವನ್ನ ಕಲ್ಪಿಸಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಯರಾಮಯ್ಯ, ಧರ್ಮಸ್ಥಳ ಸಂಸ್ಥೆಯ ಯೋಜನಾಧಿಕಾರಿ ಪ್ರೇಮಾನಂದ, ಪುರಸಭೆಯ ಸದಸ್ಯರಾದ ರಮೇಶ್, ಆಸ್ಪತ್ರೆಯ ನಿರ್ದೇಶಕಿ ಡಾಕ್ಟರ್ ರಶ್ಮಿ, ಶಿಲ್ಪಾರಾಣಿ ಸುರೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಮಗೆ ಚಿಕ್ಕನಾಯಕನಹಳ್ಳಿ ಮತ್ತು ಗುಬ್ಬಿಲಿ ತುಂಬಾ ಬಫರ್ ಝೋನ್ ಇತ್ತು. ಕೆಬಿ ಕ್ರಾಸ್ ಭಾಗದಲ್ಲಿರ್ಬೋದು, ಮತ್ತೆ ಬುಕ್ಕಾಪಟ್ಟಣ ಮತ್ತೆ ಹಾಗಲವಾಡಿ ಭಾಗದಲ್ಲಿ ತುಂಬಾ ಜನ ಗುಬ್ಬಿಗೆ ಬರ್ತಾ ಇದ್ರು ಟ್ರೀಟ್ಮೆಂಟ್ಗೆ. ಆವಾಗ ಸರ್ ನಮ್ಮದು ಈ ಥರ ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ, ಎಲ್ಲದಕ್ಕೂ ನಾವು ತಿಟ್ಟೂರಿಗೆ ಹೋಗ್ಬೇಕು, ಇಲ್ಲ ತುಮಕೂರಿಗೆ ಬರಬೇಕು, ಹಾಗಾಗಿ ಇಲ್ಲಿ ಕೂಡ ಒಂದು ಬ್ರಾಂಚ್ ಮಾಡೋದಕ್ಕೆ ಅವಕಾಶ ಇದ್ರೆ ಮಾಡಿ ಅಂತ ಹೇಳಿದ್ರು. ಅವಾಗ ನನ್ನ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡಿದ್ರು, ಮತ್ತೆ ವೈದ್ಯರುಂದರೆಲ್ಲ ಸಪೋರ್ಟ್ ಮಾಡಿದ್ರು. ಆ ಸಪೋರ್ಟಿಂದಾಗಿ ಇವತ್ತು ಈ ಆಸ್ಪತ್ರೆ ಮಾಡೋದಕ್ಕೆ ಒಂದು ಅನುವಾಯಿತು. ಈ ವೇದಿಕೆಯಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಗುಬ್ಬಿಯಲ್ಲಿ ನಮ್ಗೆ ಹೆಂಗೆ ವಾಸಣ್ಣ ಬೆನ್ನೆಲುಬಾಗಿ ನಮ್ಗೆ ಸಪೋರ್ಟ್ ಮಾಡಿದ್ರು, ಅದೇ ರೀತಿ ಸುರೇಶ್ ಬಾಬಣ್ಣವ್ರಿಗೂ ನಮ್ಗೆ ಇಲ್ಲಿ ಬೆನ್ನೆಲುಬಾಗಿ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮೆಲ್ಲರ ಮೂಲಕ ನಾನು ಕೇಳ್ಕೊಳ್ತೀನಿ. ಸ್ಥಳೀಯವಾಗಿ ಯಶಸ್ವಿನಿ ಇರ್ಬೋದು, ಧರ್ಮಸ್ಥಳ SKDRP ಆರೋಗ್ಯ ರಕ್ಷೆ ಇರ್ಬೋದು, ಮತ್ತು ಎಲ್ಲ ಏನಂತಾರೆ ಸ್ಪೆಷಾಲಿಟಿ ಸೇವೆಗಳು, ಸೂಪರ್ ಸ್ಪೆಷಾಲಿಟಿ ಸೇವೆಗಳು ಒಂದು ಕೈಗೆಟುಕುವ ದರದಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿನೂ ಒಳಗೊಂಡು ಇಲ್ಲಿ ಸೇವೆಗಳನ್ನು ಮುಂದುವರಿಸಬೇಕನ್ನೋದು ನಮ್ಮ ಆಶಯ. ಅವ್ರು ಫಸ್ಟ್ ನನ್ನ ಮೀಟ್ ಮಾಡಿದ್ದೆ ಅವತ್ತು. ನನ್ನ ಪಕ್ಕದ ಊರದೇ ಕಾರಣ ನಾನು ಅಂತಕ್ಕಂಥದ್ದನ್ನ ಪರಿಚಯ ಮಾಡ್ಕೊಂಡ. ನಾನು ಸಂತೋಷದಿಂದ ನಮ್ಮ ಪಕ್ಕದ ಒಬ್ಬ ಹಾಸ್ಪಿಟಲ್ ಓಪನ್ ಮಾಡ್ತಾ ಇದೆಯಲ್ಲ, ಬಾರಪ್ಪ ಮಾಡು ಅಂತ ಹೇಳ್ಬಿಟ್ಟು ನಾನು ಖುಷಿಯಿಂದ ಅವತ್ತು ಸುಮಾರು ನಡಿಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಸುಮಾರು 15,000 ಜನ ಸೇರಿಸಿ ಅದೆಲ್ಲ ಹೊರೆಯನ್ನ ಇವ್ರ ಮೇಲೆ ಹಾಕಿ ಆ ಹಾಸ್ಪಿಟಲ್ ಅದ್ದೂರಿಯಾಗಿ ಪ್ರಾರಂಭ ಮಾಡಿದ್ರು. ಬಹುಶಃ ಅದು ಆಗಿದ್ರಿಂದ ಅವ್ರಿಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ. ಈ ಮಟ್ಟಕ್ಕೆ ಚಾಲುಕ್ಯ ಹಾಸ್ಪಿಟ್ಲು ಹೆಸರು ಗಳಿಸುತ್ತೆ, ರೋಗಿಗಳ ಸೇವೆ ಮಾಡುತ್ತೆ, ಸಾರ್ವಜನಿಕರಿಗೆ ಯಾವ ರೀತಿ ಒಬ್ಬ ಹಾಸ್ಪಿಟಲ್ ಓಪನ್ ಮಾಡಿ ಸಾರ್ವಜನಿಕರಿಗೆ ಯಾವ ರೀತಿ ಸ್ಪಂದಿಸಬಹುದು ಅಂತಕ್ಕಂಥದ್ದನ್ನ ಯಾರಾದ್ರೂ ತೋರಿಸ್ಕೊಟ್ಟಿದ್ದಾರೆ, ನಾಗಭೂಷಣ್ ಅವರ ತಂಡ ತೋರಿಸ್ಕೊಟ್ಟಿದೆ. ನಮ್ಮಲ್ಲೂ ಕೂಡ ಇವತ್ತು ಹಲವಾರು ಆ ರೀತಿ ಒಂದು ಮೌಢ್ಯತೆ ಇರ್ತಕ್ಕಂಥ ಗ್ರಾಮಗಳನ್ನ ನಾವು ನೋಡಿದಾಗ ಅದೆಲ್ಲ ಸರಿಪಡಿಸ್ಲಿಕ್ಕೆ ಈ ಒಂದು ಸಂಸ್ಥೆ ನಮ್ಮ ಜೊತೆ ಇರ್ತದೆ ಅಂತಕ್ಕಂಥದ್ದು, ಜೊತೆಗೆ ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಕೂಡ ಇದನ್ನು ಓಪನ್ ಮಾಡುವಂಥ ಸಂದರ್ಭದಲ್ಲಿ ನಾವು ವಾಸನ ಎಲ್ಲ ಕೂಡ ಇದ್ವಿ. ಅದನ್ನು ನೋಡಿದಾಗ ಖಂಡಿತ ಅಷ್ಟು ನಂಬಿಕೆಯಾಗಿ ಇವರು ಇವತ್ತು ಜನಗಳಿಗೆ ಇವತ್ತು ಆರೋಗ್ಯವನ್ನು ಸುಧಾರಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಸಂಸ್ಥೆ ಮುಂದುವರಿತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಖಂಡಿತ ನಮಗೂ ಕೂಡ ಒಂದು ಸೌಭಾಗ್ಯ ಅಂತ ನನ್ನದು ಕೂಡ ಭಾವಿಸ್ಕೊಂಡು ಇಲ್ಲಿ ಬರ್ತಕ್ಕಂಥ ಯಾವುದೇ ರೋಗಿಗಾಗ್ಲಿ ಅದನ್ನ ಒಂದು ವೈದ್ಯಾಧಿಕಾರಿಗಳು ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡಂಗಿಲ್ಲ. ಈ ಒಂದು ವೃತ್ತಿ ಹೆಂಗಿದೆ ಅಂದ್ರೆ ಅವರು ಯಾವತ್ತೂ ಕೂಡ ಯಾವ ಗಡಿಗೆನಾಗ್ಲಿ ಯಾರಿಗೆ ಏನಾಗಿರ್ತದೆ ಗೊತ್ತಿಲ್ಲ, ಆ ಸಂದರ್ಭಕ್ಕೆ ಸ್ಪಂದಿಸುವಂತ ಕೆಲಸ ಈ ವೈದ್ಯಾಧಿಕಾರಿಗಳು ಮಾಡಲೇಬೇಕಾಗ್ತದೆ. ಅವರ ವೃತ್ತಿ ಹಂಗಿರ್ತದೆ. ಆ ನಿಟ್ಟಿನಲ್ಲಿ ಈ ಸಂಸ್ಥೆ ನಮ್ಮಲ್ಲಿ ಕಾರ್ಯೋನ್ಮುಖವಾಗಿ ಕೆಲಸವನ್ನು ಮಾಡಲಿ ಅಂತ ನಾನಾದರೂ ಕೂಡ ಶುಭವನ್ನು ಹಾರೈಸ್ತಾ, ಇವತ್ತು ನಾಗಭೂಷಣ್ ಅವರು ಮತ್ತು ಅವರ ಸಂಘಟಕರು ಏನಿದ್ದೀರಿ ತಾವೆಲ್ಲ ಯಾವುದೇ ರೀತಿಯಾಗಲಿ ಖಂಡಿತ ನಿಮ್ಮ ಜೊತೆ ನಾವಿರ್ತೇವೆ. ಒಳ್ಳೆ ಸೇವೆಯನ್ನು ನಮ್ಮ ತಾಲೂಕಿಗೆ ನೀಡಿ ನಮ್ಮ ಜನಗಳ ಆರೋಗ್ಯವನ್ನು ಸುಧಾರಿಸೋ ನಿಟ್ಟಿನಲ್ಲಿ ಈ ಒಂದು ಏನು ಚಾಲುಕ್ಯ ಆಸ್ಪತ್ರೆ ನಮಗೆ ಕಾರ್ಯೋನ್ಮುಖವಾಗಿ ಕೆಲಸ ಮಾಡಲಿ ಅಂತ. ಬ್ಲೂ ಮೂನ್ ಯುನಿಸೆಕ್ಸ್ ಸಲೂನ್ ಮೇಕಪ್ ಸ್ಟುಡಿಯೋ ಮತ್ತು ಅಕಾಡೆಮಿ ಸ್ವಉದ್ಯೋಗ ಮತ್ತು ಸ್ವಾವಲಂಬನೆಯ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ಗೃಹಿಣಿಯರಿಗೆ ಸುವರ್ಣಾವಕಾಶ. 35 ದಿನಗಳ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗಳು, ನುರಿತ ವೃತ್ತಿಪರ ತರಬೇತುದಾರರಿಂದ ತರಬೇತಿ ಆರಂಭವಾಗಿದೆ. HD ಮೇಕಪ್, ವಾಟರ್ ಪ್ರೂಫ್ ಮೇಕಪ್, ನೈಲಾಟ್, 15 ತರಹದ ಮೇಕಪ್ಗಳು, 15 ತರಹದ ಹೇರ್ ಸ್ಟೈಲ್, 15ಕ್ಕೂ ಹೆಚ್ಚು ಸ್ಯಾರಿ ಡ್ರೈಪಿಂಗ್ಗಳು ಸೇರಿದಂತೆ ಹಲವು ರೀತಿಯ ತರಬೇತಿಗಳು ಡಿಸೆಂಬರ್ 1ರಿಂದ ಆರಂಭವಾಗುತ್ತಿವೆ. 25,000 ರೂಪಾಯಿಗಳಿಗೆ 35 ದಿನಗಳ ಕಾಲ ವಿಶೇಷ ತರಬೇತಿ ಲಭ್ಯವಿದ್ದು ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ. ಸ್ಥಳ ಕೋರ್ಟ್ ಹತ್ತಿರ ಮಿತ್ರ ಟವರ್, MG ರಸ್ತೆ, ಗುಬ್ಬಿ.